ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾಸ್ ಅಡುಗೆ ಮನೆ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತಿರೋದು. ಇಲ್ಲಿ ನಾನೊಂದು ಕಪ್ಪಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೀಡಿಯಮ್ ರವೆ ತೊಗೊಂಡು ಅದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಹಾಕೋಬೋದು. ಆ ರವೆಗೆ ಈಗ ನಾನು ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಟಿಕೆ ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಗಾತ್ರದ ಒಂದು ಕ್ಯಾರೆಟ್ ಇತ್ತು, ಅದನ್ನು ಸಹ ತುರಿದು ಹಾಕೋತಾ ಇದ್ದೀನಿ. ಅದ್ರ ಜೊತೆ ನಾನು ಎಷ್ಟು ರವೆ ತೊಗೊಂಡಿದ್ದೆ ಅದರ ಅರ್ಧ ಭಾಗದಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು. ನಿಮಗೆ ನೀರು ಅಗತ್ಯ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಳಿ ಮೊಸರು ಹಾಕ್ಕೊಂಡ್ರು ಸ್ವಲ್ಪ ಹುಳಿಯಾಗಿ ಬಂದಿರುತ್ತೆ ರೊಟ್ಟಿ. ಈ ಅದಕ್ಕೆ ಬರಬೇಕು, ಯಾಕೆಂದರೆ ನಾನು ಡೈರೆಕ್ಟ್ ಇದು ತವದ ಮೇಲೇ ನಾನು ರೊಟ್ಟಿ ತಟ್ಟೋದು. ಬಟರ್ ಪೇಪರ್ ಮೇಲೆ ಏನು ನಾನು ರೊಟ್ಟಿ ತರ್ತಿಲ್ಲ, ಅದೆಲ್ಲ ಡಬಲ್ ಕೆಲಸ ಆಗುತ್ತೆ ಅಂದ್ಬಿಟ್ಟು ನಾನು ಅದು ಮಾಡ್ತಿಲ್ಲ. ನಿಮಗೆ ಆ ಥರ ನೀವು ಪೇಪರ್ ಮೇಲೆ ಏನಾದರೂ ರೊಟ್ಟಿ ತರ್ತೀರಾ ಅಂತಂದರೆ ಸ್ವಲ್ಪ ನೀವು ತಿಕ್ಕಾಗಿ ಕಲಿಸ್ಕೊಳ್ಳಿ, ಇಲ್ಲ ಮೊಸರನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅದು ತಿಕ್ಕಾಗುತ್ತೆ. ಹಾಗೆ ಈ ಥರ ನೋಡಿ, ತವ ಕಾದ ನಂತರ ನಾನು ಡೈರೆಕ್ಟ್ ತವದ ಮೇಲೇ ಅಪ್ಲೈ ಮಾಡ್ತಿದ್ದೀನಿ. ಈ ಥರ ನೀಟಾಗಿ ಎಳಿಬೇಕು. ನಿಮಗೆ ಬಿಸಿ ತಾಗ್ತಿದ್ರೆ ಸ್ವಲ್ಪ ನೀರು ಕೈ ಮಾಡ್ಕೊಳ್ಳಿ, ಕೈಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಎಳೀರಿ. ಅಂದರೆ ಇನ್ನೂ ತೆಳು ಮಾಡ್ಕೋಬೋದು, ಇಷ್ಟೇ ದಪ್ಪ ಸಾಕು ಅಂದ್ಕೊಂಡು ನಾನು ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕೋಬೋದು. ಇದನ್ನು ಎರಡು ಬದಿನೂ ನೀಟಾಗಿ ಬೇಯಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಇದಕ್ಕೆ ನಿಮಗೆ ಇನ್ನೂ ರುಚಿ ಹೆಚ್ಚಿಸ್ಬೇಕು ಅಂದರೆ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು, ಅಥವಾ ಸಬ್ಬಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಸಹ ಹಾಕೋಬೋದು. ಈ ರೆಸಿಪಿನ ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.